ಎತ್ಕೊಂಡವ್ರಪ್ಪ ಹಾಸ್ಪಿಟ್ಲಿಗೆ. ನೋಡಿ ಚಿಕ್ಕ ವಯಸ್ಸು ಎತ್ಕೊಂಡವ್ರಪ್ಪ ಹಾಸ್ಪಿಟ್ಲಿಗೆ ಜನ ನೀವು ಸಾಯ್ತಾ ಬಿದ್ದಿದ್ದಾನೆ ಇಲ್ಲಿ ಎಲ್ಲ ಫೋಟೋ ತಗೊಂಡಿದ್ದೀರಾ? ಸುದ್ದಿದೇನ್ರಿ ನಿಮ್ಗೆ? ಅವ್ರೇನೋ ಹೇಳ್ತಾರೆ, ನಾನು ಕಾಲೇಜ್ ಬಿಟ್ಟು ನಾಳೆ ಸ್ಟೇಷನ್ ಕೋರ್ಟ್ ಕಚೇರಿಯಲ್ಲಿ ಬೇಕು. ಹೌದು ಗುರು, ಪೊಲೀಸರು ಹೇಳ್ತಾರೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಂತ. ಡಾಕ್ಟ್ರಿಗೆ ಕಾಸು ಕೊಡೋಕೆ ನಮ್ಮ ಹತ್ರ ಕಾಸು ಇರ್ಬೇಕಲ್ಲ. ನಾವು ಆಟೋ ಓಡಿಸ್ಕೊಂಡು ಜೀವನ ಮಾಡೋದು ನಾವೇನ್ ಮಾಡೋಣ ಗುರು? ಹೋಗರು. ಪಬ್ಲಿಕ್ಗೆ ಈ ಭಯ, ಈ ಆತಂಕ ಸಹಜ. ಸಾರ್ವಜನಿಕರ ಈ ಆತಂಕದ ಬಗ್ಗೆ ತಿಳಿದವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಯಾವುದೇ ಆಕ್ಸಿಡೆಂಟ್ ಆದಾಗ ನಿಮ್ಮಲ್ಲಿ ಯಾರಾದ್ರೂ ಆ ಇನ್ಸಿಡೆಂಟ್ ಪಕ್ಕದಲ್ಲಿ ಇದ್ರೆ ಆ ಗಾಯಗೊಂಡಿರೋ ವ್ಯಕ್ತಿಯನ್ನು ತಕ್ಷಣ ಹಾಸ್ಪಿಟಲ್ ತಗೊಂಡ್ ಬನ್ನಿ. ಇದನ್ನ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. ರಸ್ತೆ ಅಪಘಾತಗಳಲ್ಲಿ ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸ್ತಕ್ಕಂತ ಪರೋಪಕಾರಿಯಿಂದ ಡಾಕ್ಟರ್ಗಳು ಯಾವುದೇ ರೀತಿಯ ಹಣಕಾಸು ವಿಚಾರದಲ್ಲಿ ಮಾತಾಡುವಂತೆ ಇಲ್ಲ. ಡಾಕ್ಟರ್ಗಳು ಕೂಡ ಟ್ರೀಟ್ಮೆಂಟ್ ಕೊಡುವಂತಹ ವಿಚಾರದಲ್ಲಿ ಯಾವುದೇ ನೆಪವನ್ನು ಮುಂದೆ ಒಡ್ಡೋಂಗಿಲ್ಲ. ನೀವು ಇಂಜರ್ಡ್ ಪರ್ಸನ್ ಅನ್ನು ಕರ್ಕೊಂಡು ಬಂದಾಗ ನಿಮ್ಮಲ್ಲಿ ಯಾವುದೊಂದು ಪರ್ಸನಲ್ ಇನ್ಫಾರ್ಮೇಶನ್ಸ್ ಕೊಡಬೇಕಾಗಿರೋದು ಅವಶ್ಯಕತೆ ಇಲ್ಲ. ಇದು ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ನಿರ್ದೇಶನಗಳು. ನೀವು ಕಂಪ್ಲೇಂಟ್ ಆಗ್ಬೇಕಾಗತ್ತೆ, ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಅಲಿಬೇಕಾಗತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ರೆ ಅದನ್ನ ತಲೆಯಿಂದ ತೆಗೆದಾಕ್ಬಿಡಿ. ಅದರಿಂದ ಆದಷ್ಟು ಸಾರ್ವಜನಿಕರು ನಿರ್ಭಯದಿಂದ ತುರ್ತು ಚಿಕಿತ್ಸೆ ಬೇಕಾಗುತ್ತದೆ ಅಂತ ಅವ್ರಿಗೆ ಹಾಸ್ಪಿಟಲ್ಗೆ ಸಾಗಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಯಾವಾಗ ಒಂದು ಜೀವನ ಉಳಿಸ್ತಾರೆ ಅವನೇ ಖಂಡಿತ ಒಂದು ದೊಡ್ಡ ನಾಯಕ ಆಗ್ತಾನೆ, ದೊಡ್ಡ ಹೀರೋ ಆಗ್ತಾನೆ. ಬದುಕಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಮುಂದೆ ಬನ್ನಿ, ಸಹಾಯ ಮಾಡಿ. Save life. Be a hero. Save a life. Be a hero. Save a life. Be a hero. Save a life. Be the hero. Save a life. Be a hero. Help us to save life. Please participate in saving a life and always be our proud man. So save a life and become my hero. So save a life and be a hero.